ಅರಳಿ ಎಲೆಯ ಮೇಲೆ ಇದನ್ನು ಬರೆದು ಹಳದಿ ದಾರದಿಂದ ಸುತ್ತಿ ಗಂಟು ಹಾಕಿ ಕಟ್ಟಿ ದುಡ್ಡು ಇಡುವ ಜಾಗದಲ್ಲಿ ಇಟ್ಟು ನೋಡಿ ಅಕ್ಷಯವಾಗುತ್ತದೆ. 1 ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಆಗುವ ಹಾಗೆ ಧನಾಗಮನದ ಮೂಲಗಳು ತೆರೆದುಕೊಳ್ಳುತ್ತದೆ. ಅದ್ಯಾವುದು, ಎಲ್ಲಿರುತ್ತೆ, ಏನು ವಿಚಾರ ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ವಂಶ ಪಾರಂಪರಿಕವಾಗಿ ಬಂದಿರುವ ಜ್ಯೋತಿಷ್ಯರು ಪರಿಹಾರವನ್ನು ತಿಳಿಸಿಕೊಡುತ್ತಾರೆ. ದುಡ್ಡೇ ಪ್ರಧಾನವಾಗಿರುವ ಇವತ್ತಿನ ಕಾಲದಲ್ಲಿ ಎಷ್ಟು ದುಡ್ಡು ಸಂಪಾದನೆ ಮಾಡಿದರೂ 1 ರೂಪಾಯಿ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾದರೆ, ಈ ಅರಳಿ ಮರದ ಎಲೆಯಲ್ಲಿ ಗುರುಗಳು ಕೊಡುವಂತಹ ಈ ಅರಿಶಿಣದ ಕಡ್ಡಿಯಿಂದ ನೀವು ಮಹಾಲಕ್ಷ್ಮೀ ದೇವಿ ಐ ನಮಃ ಅಂತ ಬರೆದು ಕೆಳಗಡೆ ಹಣಕಾಸಿನ ಆರ್ಥಿಕ ಸಮಸ್ಯೆ ಮತ್ತು ಇನ್ಯಾವುದಾದರೂ ದುಡ್ಡಿನ ಸಾಲ ಬಾಧೆಗಳಿಂದ ಮುಕ್ತಿಯಾಗಬೇಕು ಅಂತ ಬರೆದು ಅದರ ಹಿಂಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಿ ಪಕ್ಕದಲ್ಲಿ ತ್ರಿಶೂಲವನ್ನು ಬರೆದುಕೊಳ್ಳಿ. ಮಧ್ಯಭಾಗದಲ್ಲಿ ಓಂ ಚಿಹ್ನೆ ಬರುವ ಹಾಗೆ ನೋಡಿಕೊಳ್ಳಿ. ಈ ರೀತಿ ಆದ ನಂತರ ಮಹಾಲಕ್ಷ್ಮೀ ದೇವಿಯೈ ನಮಃ ಬರೆದಿರ್ತಿರಲ್ಲ, ಅಲ್ಲಿಗೆ 1 ರೂಪಾಯಿ ನಾಣ್ಯ ಮತ್ತು ಒಂದು ಅರಿಶಿಣದ ಕೊಂಬನ್ನು ಸೇರಿಸಿ ಹಳದಿ ದಾರದಿಂದ ಅದನ್ನು ಬಿಗಿಯಾಗಿ ಸುತ್ತಿ ಗಂಟು ಹಾಕಿ ಕಟ್ಟಬೇಕು. ಈ ರೀತಿಯಾಗಿ ಕಟ್ಟಿರುವಂತಹ ಅರಳಿಯ ಈ ಎಲೆಯನ್ನು ನೀವು ದುಡ್ಡು ಇಡುವ ಜಾಗದಲ್ಲಿ ಇಟ್ಟು 3 ವಾರಗಳು, ಕನಿಷ್ಠ ಪಕ್ಷ 3 ವಾರಗಳು ಪೂಜೆ ಮಾಡಬೇಕು. ಅಂಗಡಿ ಇಟ್ಟಿರುವವರು ವ್ಯಾಪಾರ ಮಾಡುವ ಗಲ್ಲಪೆಟ್ಟಿಗೆಯಲ್ಲಿಡಿ. ಮನೆಯಲ್ಲಿರುವವರು ಬೀರುವಿನ ಒಳಗಡೆ ದುಡ್ಡು ಇಡುವ ಜಾಗದಲ್ಲಿ ಅದನ್ನು ಭದ್ರವಾಗಿ ಇಡಿ. ಕೇವಲ 3 ವಾರ ಪ್ರತಿದಿನ ಅದಕ್ಕೆ ಪೂಜೆ ಮಾಡುವಾಗ ಅದಕ್ಕೂ ಕೂಡ ಪೂಜೆ ಮಾಡ್ತಾ ಬರಬೇಕು. ಈ ರೀತಿ ಮಾಡುವುದರಿಂದ ದುಡ್ಡಿನ ಮೂಲಗಳು ಹೆಚ್ಚಾಗಲು ಆರ್ಥಿಕ ಲಾಭದ ದಾರಿಗಳು ತೆರೆದುಕೊಳ್ಳುತ್ತದೆ. ಅಂಗಡಿ ಮುಂಗಟ್ಟಿನಲ್ಲಿರುವವರು ಕ್ಯಾಶ್ ಬಾಕ್ಸ್ನಲ್ಲಿ ದುಡ್ಡು ಅಕ್ಷಯವಾಗುತ್ತದೆ. ಮನೆಯ ಬೀರುವಿನಲ್ಲಿ ಇಡುವುದರಿಂದ ಗಿರುವಿ ಇಟ್ಟಿರುವ ಚಿನ್ನ ಆಭರಣಗಳು ಮತ್ತೆ ಮನೆಗೆ ಬಂದು ಸೇರುವಂತೆ ಆಗುತ್ತದೆ. ಈ ಕಾರ್ಯತಂತ್ರವನ್ನು ಮಾಡುವ ಮೊದಲು ಈ ತಕ್ಷಣ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಅವರು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾ ಆ ಒಂದು ಅರಿಶಿಣದ ಕೊಂಬು ಮತ್ತು ಅರಿಶಿಣವನ್ನು ನಿಮಗೆ ನೀಡುತ್ತಾರೆ. ತುಂಬ ಒಳ್ಳೆಯದಾಗುತ್ತೆ.